ಫೋನ್ಪೇನಲ್ಲಿ ಹೊಸ ಅಪ್ಡೇಟ್ ಬಂದುಬಿಟ್ಟು ಕಂಪ್ಲೀಟ್ ಆಪ್ಷನ್ಸ್ಗಳು ಫೋನ್ಪೇನಲ್ಲಿ ಎಲ್ಲವೂ ಕೂಡ ಚೇಂಜ್ ಆಗಿದೆ. ನೀವು ಆಧಾರ್ ಕಾರ್ಡ್ ಮುಖಾಂತರ ನೀವು ಫೋನ್ಪೇ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಯಾವ ರೀತಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನೀವು ಫಸ್ಟ್ ಮಾಡಬೇಕಾಗಿರೋದೇನೆಂದರೆ ಫೋನ್ಪೇ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಫೋನ್ಪೇ ಮೇಲೆ ಲಾಂಗ್ ಪ್ರೆಸ್ ಮಾಡಿ ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋಂಥ ಅಪ್ಲಿಕೇಶನ್ ಮೇಲೆ ನೆಕ್ಸ್ಟ್ ಅನ್ಇನ್ಸ್ಟಾಲ್ ಅಂತ ಇರುತ್ತೆ ನೋಡಿ, ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟಾದರೂ ಫೋನ್ಪೇಯಿಂದ ಸರ್ಚ್ ಮಾಡಿಬಿಟ್ಟು ಫಸ್ಟು ಅಪ್ಲಿಕೇಶನನ್ನು ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಓಕೆನಾ. ನಂತರ ಯೂಟ್ಯೂಬ್ನಲ್ಲಿ ನನ್ನ ಒಂದು ವಿಡಿಯೋನ ನೋಡ್ತಿರ್ತೀರಲ್ವ, ಯಾವ ರೀತಿ ATM ಕಾರ್ಡ್ ಇಲ್ಲ ಅಂದರೂ ಕೂಡ ಆಧಾರ್ ಕಾರ್ಡ್ ಮುಖಾಂತರ ನಾವು ಯಾವ ರೀತಿ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂತ. ಆ ಟೈಮಲ್ಲಿ ಟೈಟಲ್ ಇರುತ್ತೆ ನೋಡಿ, ಈ ಟೆಕ್ಸ್ಟ್ ಟೈಟಲ್ ಮೇಲೆ ಟ್ಯಾಪ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಫೋನ್ಪೇ ಲಿಂಕ್ ಕೊಟ್ಟಿರ್ತೀನಿ. ಲಿಂಕ್ ಮುಖಾಂತರ ನೀವು ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅಂದರೆ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ. ಮತ್ತು ನೀವು ಆಧಾರ್ ಕಾರ್ಡ್ ಮುಖಾಂತರ ತುಂಬಾ ಈಸಿಯಾಗಿ ಫೋನ್ಪೇ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಓಕೆನಾ. ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡ್ಬೋದು, ಟ್ರಾನ್ಸಾಕ್ಷನ್ ಮಾಡ್ಬೋದು. ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರೆ ಡೈರೆಕ್ಟ್ ಆಗಿ ಪ್ಲೇಸ್ಟೋರ್ ಓಪನ್ ಆಗುತ್ತಲ್ವಾ, ಇಲ್ಲಿ ಇನ್ಸ್ಟಾಲ್ ಅಂತ ಕೇಳುತ್ತೆ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಏನಾದರೂ ಇನ್ಸ್ಟಾಲ್ ಆಗಿರೋದು ಓಪನ್ ಮಾಡಿದ್ರೆ ನಿಮಗೆ ಕ್ಯಾಶ್ ಬ್ಯಾಕ್ ಬರೋದಿಲ್ಲ. ಆಧಾರ್ ಕಾರ್ಡ್ ಮುಖಾಂತರ ನೀವು ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ನೀವು ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ನನ್ನ ಲಿಂಕ್ ಮುಖಾಂತರ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಮಾತ್ರ ಏನಾಗುತ್ತೆ ಅಂತಂದರೆ ಈ ಒಂದು ಆಧಾರ್ ಕಾರ್ಡ್ ಮುಖಾಂತರ ಲಿಂಕ್ ಮಾಡ್ಕೊಬೋದು. ಹೊಸ ಅಪ್ಡೇಟ್ ನ್ಯೂ ವರ್ಷನ್ ಆಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ನಿಮಗೆ ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ನಂಬರ್ ಮತ್ತು ನಿಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಸಿಮ್ ಎರಡೂ ಕೂಡ ಒಂದೇ ಇರಬೇಕಾಗುತ್ತೆ. ಆ ಒಂದು ನಂಬರನ್ನು ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಇಲ್ಲಿ ನೀವು ಎಂಟರ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ನಂಬರನ್ನು ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಅಂತ ಇರುತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ OTP ಬರುತ್ತೆ. OTP ಬಂದಿಲ್ಲ ಅಂದರೆ ಫರ್ಗೆಟ್ ಪಾಸ್ವರ್ಡ್ ಅಂತ ಇರುತ್ತೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಸೆಂಡ್ OTP ಅಂತ ಒಂದು ಆಪ್ಷನ್ ನಿಮ್ಗೆ ಸಿಗುತ್ತೆ, ವೆರಿಫೈ ವಿತ್ OTP ಅಂತ. ಇಲ್ಲಿ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡಿದ ನಂತರ OTP 5 digit OTP ಏನಿರುತ್ತೆ ಅದು ಬರುತ್ತೆ. ಅದು ಆಟೋಮೆಟಿಕಲಿ ತಗೊಂಡಿದ್ದ ನಂತರ ಕೆಲವೊಂದಷ್ಟು ಪರ್ಮಿಷನ್ಸ್ಗಳನ್ನ ಕೇಳುತ್ತೆ. ಪರ್ಮಿಷನ್ಸ್ಗಳಿಗೆ ನೀವು ಅಲೋನ ಕೊಡಬೇಕಾಗುತ್ತೆ. ಅಲೋ ಕೊಟ್ಟಿದ ನಂತರ ನೆಕ್ಸ್ಟು ಈ ಒಂದು ಅಪ್ಲಿಕೇಶನ್ದು ನ್ಯೂ ಅಪ್ಡೇಟ್ ಆಗಿರೋದ್ರಿಂದ ಈ ರೀತಿ ಇಂಟರ್ಫೇಸ್ ಇರುತ್ತೆ. ಮೊದಲು ಬೇರೆ ಥರ ಇರ್ತಿತ್ತು ಫೋನ್ಪೇ, ಇವಾಗ ಡಿಫ್ರೆಂಟ್ ಇದೆ. ಲೆಫ್ಟ್ ಸೈಡ್ ಸ್ಟಾರ್ ಐಕಾನ್ ಇರುತ್ತೆ. ಓಕೆನಾ. ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ರೈಟ್ ಸೈಡ್ ಮ್ಯಾನೇಜ್ ಪೇಮೆಂಟ್ಸ್ ಅಂತ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಮ್ಯಾನೇಜ್ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಕ್ರಾಲ್ ಮಾಡಿದ್ರಿ ಅಂದರೆ ಮೋರ್ ಆಪ್ಷನ್ಸ್ ಅಂತ ಇರುತ್ತೆ. ಅದ್ರ ಕೆಳಗಡೆ UPI ಬ್ಯಾಂಕ್ ಅಕೌಂಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. UPI ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಒಂದು ಆಪ್ಷನ್ ನಿಮಗೆ ಬರುತ್ತೆ, ಕೆಳಗಡೆ ಇರುತ್ತೆ. ಓಕೆನಾ. ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಕ್ರಾಲ್ ಮಾಡಿದ್ರಿ ಅಂದರೆ ಪಾಪ್ಯುಲರ್ ಬ್ಯಾಂಕ್ಸ್ಗಳೆಲ್ಲವೂ ಕೂಡ ಸ್ಟಾರ್ಟಿಂಗಲ್ಲಿ ತೋರಿಸುತ್ತೆ. ಒಂದು 8 ಬ್ಯಾಂಕ್ಗಳು ತೋರಿಸುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಕಾಮನ್ ಆಗಿ ಯಾವುದೇ ಬ್ಯಾಂಕ್ ಇದ್ರೂ ಕೂಡ ಕೆಳಗಡೆ ನಿಮ್ಗೆ ತೋರಿಸುತ್ತೆ. ಅಲ್ಲೆಲ್ಲೂ ಸಿಕ್ಕಿಲ್ಲ ಅಂದರೆ ಸರ್ಚ್ ಬೈ ಬ್ಯಾಂಕ್ ನೇಮ್ ಅಂತ ಟಾಪಲ್ಲಿ ಇರುತ್ತೆ ಬಾಕ್ಸ್. ಆ ಬಾಕ್ಸ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಸರ್ಚ್ ಮಾಡ್ಬೋದು. ಇಲ್ಲಿ ನಮ್ಮ ಒಂದು ಬ್ಯಾಂಕ್ ಕೆನರಾ ಆಗಿರೋದ್ರಿಂದ ಇಲ್ಲೇ ಇದೆ, ಸೊ ಸೆಲೆಕ್ಟ್ ಮಾಡಿದ್ದೀನಿ. ಮೆಸೇಜ್ ಸೆಂಡ್ ಆಗೋದಕ್ಕೆ ಆಪ್ಷನ್ ಕೇಳುತ್ತೆ. ಸಿಮ್ ಒನ್ ಆದರೆ ಸಿಮ್ 1, ಸಿಮ್ 2 ಆದರೆ ಸಿಮ್ 2 ಕೊಡಬೇಕಾಗುತ್ತೆ. ಅಂದರೆ ಬ್ಯಾಂಕಿಗೆ ಯಾವ್ದು ಲಿಂಕ್ ಆಗಿರುತ್ತೋ ಅದು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸೆಟ್ UPI ಪಿನ್ ಅಂತ ಕೇಳುತ್ತೆ. ಡನ್ ಅಂತ ಇದೆ ನೋಡಿ, ಅಲ್ಲಿ ಸೆಟ್ UPI ಪಿನ್ ಅಂತ ಕೇಳುತ್ತೆ. ಸೆಟ್ UPI ಪಿನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಈ ರೀತಿ ಶೋ ಆಗುತ್ತೆ. ನೀವು ATM ಕಾರ್ಡ್ದು ಸ್ಟಾರ್ಟಿಂಗ್ ಲಾಸ್ಟ್ 6 digit ಎಂಟರ್ ಮಾಡಿ ಅಂತ. ನಾವು ಬಂದಿರೋದು ಆಧಾರ್ ಕಾರ್ಡ್ ಮುಖಾಂತರ ನೋಡೋದಿಕ್ಕಲ್ವಾ, ಸೊ ಅಥೆಂಟಿಕೇಟ್ ಯೂಸಿಂಗ್ ಆಧಾರ್ ನಂಬರ್ ಅಂತ ಇಲ್ಲೊಂದು ಆಪ್ಷನ್ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೋಡ್ತಿರ್ಬೋದು ಆಧಾರ್ ನಂಬರ್ ಲಿಂಕ್ಡ್ ವಿತ್ ಬ್ಯಾಂಕ್ ಅಂತ ಇದೆ. ನಾವು ಆಧಾರ್ ನಂಬರ್ ಮುಖಾಂತರನೇ ನಾವು ಏನು ಮಾಡ್ಬೋದು ಅಂದರೆ ಫೋನ್ಪೇಗೆ ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡಿ ಯಾರಿಗೆ ಬೇಕಾದರೂ ಅಮೌಂಟನ್ನು ಕಳಿಸ್ಬೋದು, ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ಬೋದು, ಕಂಪ್ಲೀಟ್ ಆಗಿ ಮಾಡ್ಬೋದು. ಓಕೆನಾ. ಇಲ್ಲಿ ಕಂಟಿನ್ಯೂ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂದರೆ ಲಿಂಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಆಧಾರ್ ಕಾರ್ಡ್ನಲ್ಲಿರುವಂಥ 6 ನಂಬರ್ ಏನಿರುತ್ತೆ ಸ್ಟಾರ್ಟಿಂಗ್ 6 digit ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಅದನ್ನು ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಆಧಾರ್ ಕಾರ್ಡ್ ಕಡೆಯಿಂದ OTP ಬರುತ್ತೆ, ಅದು ಕೂಡ ಆಟೋಮೆಟಿಕ್ಲಿ ತಗೊಳುತ್ತೆ. ಇನ್ನು ನೆಕ್ಸ್ಟು ನಿಮಗೆ ಇಲ್ಲಿ ಸೆಟ್ UPI ಪಿನ್ ಅಂತ ಕೇಳುತ್ತೆ. ಕೆಲವು ಬ್ಯಾಂಕ್ಗಳು ಕರ್ನಾಟಕ ಬ್ಯಾಂಕ್ ಆದರೆ 4 digit ಕೇಳುತ್ತೆ, ಬೇರೆ ಬೇರೆ ಬ್ಯಾಂಕ್ಗಳು 6 digit ಕೇಳುತ್ತೆ. ಓಕೆನಾ. ಅಂದರೆ ನಿಮ್ಮ ತಲೆಯಲ್ಲಿ ನೆನಪಿರುತ್ತೆ ನೋಡಿ, ಆ ಪಿನ್ ಕೋಡನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಾವು ಮೊಬೈಲಲ್ಲಿ ಲಾಗ್ ಹೆಂಗೆ ಸೆಟ್ ಮಾಡ್ಕೊಂಡಿರ್ತೀವಿ, ನಮ್ಗೆ ಗೊತ್ತಿರೋ ನಂಬರನ್ನು ಎಂಟರ್ ಮಾಡಿಬಿಟ್ಟು ಸೆಟ್ ಮಾಡ್ಕೊಂಡಿರ್ತೀವಲ್ಲ, ಬೇರೆ ಯಾರು ಓಪನ್ ಮಾಡಬಾರ್ದು ಮೊಬೈಲ್ನ ಅಂತ. ಅದೇ ರೀತಿ ಫೋನ್ಪೇ ಅಪ್ಲಿಕೇಶನ್ ಯಾರು ಓಪನ್ ಮಾಡಬಾರ್ದು ಅಂದ್ಬಿಟ್ಟು, ಮತ್ತು ಯಾರಿಗಾದ್ರೂ ಟ್ರಾನ್ಸಾಕ್ಷನ್ ಮಾಡಿಬಿಟ್ರೆ, ಯಾರಿಗಾದ್ರೂ ಅಮೌಂಟ್ನ ಕಳಿಸ್ಬಿಟ್ರೆ ನಿಮ್ಮ ಫೋನ್ ತೊಗೊಂಡು, ಅದಕ್ಕೋಸ್ಕರ ನಿಮಗೆ ಮಾತ್ರ ನೆನಪಲ್ಲಿರುವಂಥ 6 ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಬೇಕಾಗತ್ತೆ. ಎಂಟರ್ ಮಾಡಿದ ನಂತರ ಕನ್ಫರ್ಮೇಷನ್ಗೆ ಇನ್ನೊಂದು ಸರಿ ಕೇಳುತ್ತೆ. ಸೇಮ್ ಅಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಎಂಟರ್ ಮಾಡಿದ್ರು ಅದೇ ನಂಬರನ್ನು ನೀವೇನು ಮಾಡಬೇಕಾಗುತ್ತೆ, ಮತ್ತೆ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. UPI ಪಿನ್ ಸೆಟ್ ಅಂತ ನಮಗೆ ತೋರಿಸಿದೆ. ಪ್ರೈಮರಿ ಬ್ಯಾಂಕ್ ಅಕೌಂಟಿಗೆ ಈ ಒಂದು ಕೆನರಾ ಬ್ಯಾಂಕ್ ಏನಾಗಿದೆ ಅಂದರೆ 100% ಆ್ಯಡ್ ಆಗಿದೆ, ನೋಡ್ತಿರ್ಬೋದು ಈ ರೀತಿ. ಇನ್ನು ನೆಕ್ಸ್ಟ್ ನಿಮಗೆ ಕ್ಯಾಶ್ ಬ್ಯಾಕ್ ಬರಬೇಕು ಅಂದರೆ ಒಂದು ಟ್ರಾನ್ಸಾಕ್ಷನ್ ಆಗಿರಬೇಕು. ಯಾರಿಗಾದ್ರೂ ₹1 ಕಳಿಸಿದ್ರು ಕೂಡ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ಟು ಮೊಬೈಲ್ ನಂಬರ್ ಅಂತ ಇರುತ್ತೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಸ್ಟಾರ್ಟ್ ನ್ಯೂ ಪೇಮೆಂಟ್ಸ್ ಅಂತ ಇರುತ್ತೆ ನೋಡಿ, ಯಾರಿಗಾದ್ರೂ ಅಮೌಂಟ್ ಕಳಿಸೋಕ್ಕೂ ಕೂಡ ಇದೇ ಪ್ರೊಸೀಜರ್ ಆಗಿರುತ್ತೆ. ಓಕೆನಾ. ಇಲ್ಲಿ ನೀವು ಅವ್ರ ನಂಬರ್ ಆದರೂ ಎಂಟರ್ ಮಾಡಿ. ಅವ್ರ ನಂಬರ್ ಎಂಟರ್ ಮಾಡಿದ್ರೆ ಬ್ಯಾಂಕಲ್ಲಿ ಏನು ಒರಿಜಿನಲ್ ನೇಮ್ ಇರುತ್ತೋ ಅದೇ ತೋರಿಸುತ್ತೆ. ಅಥವಾ ನೀವು ಕಾಂಟ್ಯಾಕ್ಟಲ್ಲಿ ಸೇವ್ ಮಾಡಿರೋರಿಗೆ ಅಮೌಂಟ್ ಕಳಿಸಬೇಕು ಅಂದ್ರೂ ಕೂಡ ಅವ್ರ ನೇಮನ್ನು ಟೈಪ್ ಮಾಡಿದ್ರೆ ಸಾಕು. ಸ್ಟಾರ್ಟಿಂಗಲ್ಲಿ ಆ ಚಾರ್ಟು ಸ್ಟಾರ್ಟಿಂಗಲ್ಲೇ ಬರುತ್ತೆ. ನಾನು ಇಲ್ಲಿ ಸಾಗರ್ ಅಂತ ಟೈಪ್ ಮಾಡಿದ್ದೀನಿ, ಸ್ಟಾರ್ಟಿಂಗಲ್ಲೇ ಬಂದಿದೆ. ಸೊ ಇಲ್ಲಿ ಚಾರ್ಟ್ ಮೇಲೆ ಟ್ಯಾಪ್ ಮಾಡಿದ್ದೀನಿ. ನಂತರ ನೀವೇನು ಮಾಡಬೇಕಾಗುತ್ತೆ ಅಂದರೆ ಎಂಟರ್ ಅಮೌಂಟ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಯಾರಿಗಾದ್ರೂ ₹1 ಸೆಂಡ್ ಮಾಡಬೇಕಾಗುತ್ತೆ. ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆದರೆ ಏನಾಗುತ್ತೆ, ಕ್ಯಾಶ್ ಬ್ಯಾಕ್ ಬರುತ್ತೆ. ನೀವು ಅಮೌಂಟ್ ಕಳಿಸೋದಕ್ಕೆ ಇದೇ ಪ್ರೊಸೀಜರ್ ಆಗಿರುತ್ತೆ. 1,000, 10,000, ಲಕ್ಷ ಕಳಿಸೋದಕ್ಕೂ ಕೂಡ ಇದೇ ಮೆಥಡ್. ಓಕೆನಾ. ಇಲ್ಲಿ ಪಿನ್ ನಿಮ್ಗೆ ಮೊದಲೇ ಹೇಳಿದಲ್ವ, ಯಾರಿಗಾದ್ರೂ ಅಮೌಂಟ್ ಕಳಿಸಬೇಕಾದಾಗ ಯೂಸ್ ಆಗುತ್ತೆ ಪಿನ್ನು, ಮತ್ತು ಫೋನ್ಪೇ ಓಪನ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತ. ಆ ಒಂದು ಪಿನ್ನ
ಪಿನ್ನನ್ನು ನೀವು ಇಲ್ಲಿ ಎಂಟರ್ ಮಾಡಿದ್ರಿ ಅಂದರೆ ಅಮೌಂಟ್ ಸೆಂಡ್ ಆಗಿರುತ್ತೆ ಮತ್ತು ಆಧಾರ್ ಕಾರ್ಡ್ ಮುಖಾಂತರ ಈ ಒಂದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಏನಿರುತ್ತೆ ಆ್ಯಡ್ ಆಗಿರುತ್ತೆ. ಈ ರೀತಿ ನೀವೇನು ಮಾಡ್ಬೋದು ಅಂದರೆ ಆಧಾರ್ ಕಾರ್ಡ್ ನಂಬರ್ನ ಯೂಸ್ ಮಾಡಿಕೊಂಡು ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡ್ಕೊಬೋದು ಗೈಸ್. ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಷನ್ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.